ನಟ ನಂದಕಿಶೋರ್ಗೆ ಸಾಲ ನೀಡಿದ್ದ ಉದ್ಯಮಿಯೊಬ್ಬರ ಕಿಡ್ನಾಪ್ ಪ್ರಕರಣದಲ್ಲಿ ನಟೋರಿಯಸ್ ರೌಡಿ ಶೀಟರ್ ಬೇಕರಿ ರಘು ಸೇರಿದಂತೆ ಒಟ್ಟು 10 ಜನರನ್ನ ಬಂಧಿಸಲಾಗಿದೆ. ಆದರೆ ಪ್ರಕರಣದ ಪ್ರಮುಖ ಆರೋಪಿಗಳಲ್ಲಿ ಒಬ್ಬನಾದ A9 ಆರೋಪಿ ಚಂದ್ರಶೇಖರ್ ಅಲಿಯಾಸ್ ಚಂದ್ರು ಮಾತ್ರ ಇನ್ನೂ ಪೊಲೀಸರ ಕೈಗೆ ಸಿಕ್ಕೇ ಇಲ್ಲ. ನಟೋರಿಯಸ್ ರೌಡಿ ಶೀಟರ್ಗಳನ್ನ ಬಂಧಿಸಿರುವ ಪೊಲೀಸರಿಗೆ A9 ಆರೋಪಿ ಚಂದ್ರಶೇಖರ್ನ ಅರೆಸ್ಟ್ ಮಾತ್ರ ಸವಾಲಾಗಿ ಬಿಟ್ಟಿದೆಯಾ ಅಥವಾ ಆತನ ಪ್ರಭಾವದ ಕಾರಣದಿಂದ ಪೊಲೀಸರು ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ ಎಂಬುದು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಪ್ರಶ್ನೆಯಾಗಿದೆ. ಕಳೆದ ವರ್ಷ ಆಗಸ್ಟ್ನಲ್ಲಿ ಉದ್ಯಮಿ ಮನೋಜ್ ರೌಡಿ ಶೀಟರ್ ರಾಜೇಶ್ ಅಲಿಯಾಸ್ ಅಪ್ಪಿ ಅಂಡ್ ಕಿಡ್ನಾಪ್ ಮಾಡಿ ಮತ್ತಷ್ಟು ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ಹಣಕ್ಕಾಗಿ ಮನೋಜ್ ಟಾರ್ಚರ್ ಜಾಸ್ತಿ ಆಗ್ತಾ ಇದ್ದಂತೆ ರೌಡಿ ಶೀಟರ್ ತನ್ನ ಸ್ನೇಹಿತರಾದ ರೌಡಿ ಶೀಟರ್ಗಳಾದ ಬೇಕರಿ ರಘು ಅಣ್ಣ ಸೀನಾ ಅಲಿಯಾಸ್ ಶ್ರೀನಿವಾಸ್, ಲೋಕಿ ಅಲಿಯಾಸ್ ಲೋಕೇಶ್, ಸೋಮ, ರಾಜೇಶ್, ನವೀನ್ ಜೊತೆಗೆ ಸೇರಿ ಮನೋಜ್ನ ಗೌರಿ ಹಬ್ಬದ ದಿನವೇ ಕಿಡ್ನಾಪ್ ಮಾಡಿ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಪ್ರಕರಣದಲ್ಲಿ ಸಿಸಿಬಿ ಪೊಲೀಸರು ರಾಜೇಶ್, ಸೀನಾ, ಲೋಕಿ, ಸೋಮ ಸೇರಿದಂತೆ ಒಟ್ಟು 6 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ರು. ನಂತರ ಈ ಪ್ರಕರಣದ ರೂವಾರಿ ಬೇಕರಿ ರಘು ಎಂಬುದು ತನಿಖೆಯಲ್ಲಿ ಕಂಡು ಬಂದಿದೆ. ಈ ಹಿನ್ನೆಲೆ ಸಿಸಿಬಿ ಪೊಲೀಸರು ರೌಡಿ ಶೀಟರ್ ಬೇಕರಿ ರಘುವನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಸಿಸಿಬಿ ಸಂಘಟಿತ ಅಪರಾಧ ದಳದ ಅಧಿಕಾರಿಗಳು ರೌಡಿ ಶೀಟರ್ ಬೇಕರಿ ರಘು ಮತ್ತು ಅವನ ತಂಡವನ್ನ ಮಂಡ್ಯದ ಬಳಿ ಅರೆಸ್ಟ್ ಮಾಡಿದ್ರು. ಈ ಸಂದರ್ಭದಲ್ಲಿ ಮಹಿಳಾ ರೌಡಿ ಶೀಟರ್ ಯಶಸ್ವಿನಿ ಡಾಬಾ ಬಳಿ ಪೊಲೀಸರೊಂದಿಗೆ ವಾಗ್ವಾದ ನಡೆಸಿದ್ದಳು. ಬಂಧಿತ ಎಲ್ಲ ಆರೋಪಿಗಳನ್ನ ಕೋಕಾ ಕಾಯ್ದೆ ಅಡಿ ಜೈಲಿಗೆ ಕಳುಹಿಸಲಾಗಿತ್ತು. ಇಷ್ಟೆಲ್ಲ ಕಠಿಣ ಕ್ರಮಗಳ ನಂತರವೂ ಚಂದ್ರಶೇಖರನನ್ನ ಮಾತ್ರ ಬಂಧಿಸಲು ಪೊಲೀಸರಿಗೆ ಸಾಧ್ಯ ಆಗದೇ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಈ ಚಂದ್ರಶೇಖರ್ ಸದ್ಯ ತಲೆಮರೆಸಿಕೊಂಡಿದ್ದಾನೆ ಅಂತ ಪೊಲೀಸರು ನ್ಯಾಯಾಲಯಕ್ಕೆ ಮಾಹಿತಿ ನೀಡಿದ್ದಾರೆ. ಆದರೆ ಒಂದು ಕೇಸು ದಾಖಲಾದ ನಂತರ ಎಲ್ಲ ಆರೋಪಿಗಳು ತಲೆಮರೆಸಿಕೊಳ್ಳೋದು ಸಹಜ. ಹೀಗಿದ್ರೂ ಚಂದ್ರಶೇಖರನನ್ನ ಅರೆಸ್ಟ್ ಮಾಡೋದು ಪೊಲೀಸರಿಗೆ ಅಷ್ಟು ದೊಡ್ಡ ಸವಾಲಾಗಿ ಬಿಟ್ಟಿದೆಯಾ? ತಲೆಮರೆಸಿಕೊಂಡಿರುವ ಚಂದ್ರಶೇಖರ್ ಬೇಕರಿ ರಘುಗಿಂತ ದೊಡ್ಡ ನಟೋರಿಯಸ್ ಅಪರಾಧಿನ? ಸಿಸಿಬಿ ಪೊಲೀಸರಿಗೆ ಚಂದ್ರುನನ್ನ ಅರೆಸ್ಟ್ ಮಾಡೋದು ನಿಜಕ್ಕೂ ಅಷ್ಟೊಂದು ಕಷ್ಟನಾ? ಅಥವಾ ಚಂದ್ರು ಆರಾಮಾಗಿ ಓಡಾಡಿಕೊಂಡು ಇರಲಿ ಅಂತ ಪೊಲೀಸರೇ ಸುಮ್ಮನೆ ಬಿಟ್ಬಿಟ್ರ ಅಂತ ಹಲವಾರು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿವೆ.